ಗುರು ಈ ಪ್ರಫುಲ್ ಹಿಂಗೆ ಈ ಥರ ಬೌಲಿಂಗ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬೋದು. ಸಖತ್ತಾಗಿ ಸ್ಪೋರ್ಟ್ ಮಾಡಿರೋದು ವರುಣ್ ಅರುಣ್ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಮಾಡಿದ್ದಾರೆ ಇಲ್ಲಿ SRH ಟೀಮ್ ಅಂತ ಹೇಳ್ಬೋದು. ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು SRH ಟೀಮ್ ಅವರು. ಏನಾಯ್ತು ನೋಡ್ಕೊಬೋಣ ಬನ್ನಿ. ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. SRH ಟೀಮ್ ಅವರು ಸತತ ಸೋತ್ಕೊಂಡು ಬರ್ತಾ ಇದ್ರು ಅಂತ ಹೇಳ್ಬೋದು. ಒಂದು ಮ್ಯಾಚ್ ಅಷ್ಟೇ ಗೆದ್ದಿದ್ದು, 4 ಮ್ಯಾಚ್ ಆಡಿ ಇವಾಗ 2 ಮ್ಯಾಚ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ SRH ಟೀಮ್ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡಿರೋದು ಇಲ್ಲಿ SRH ಟೀಮು. ಫಸ್ಟ್ ಓಪನಿಂಗಲ್ಲೇ ಬರ್ತಾರೆ ನಿಮಗೆ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅಂತ ಹೇಳ್ಬೋದು. ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರೋದಿಲ್ಲ. ಅಭಿಷೇಕ್ ಶರ್ಮಾಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಔಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಅದಾದಮೇಲೆ ಟ್ರಾವಿಸ್ ಹೆಡ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಇಶಾನ್ ಕಿಶನ್ ಅವ್ರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ 92 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇಶಾನ್ ಕಿಶನ್ ಅವರು. ಅವ್ರ ಜೊತೆ ಸಾಥ್ ಕೊಟ್ಟಿದ್ದು ಹೆನ್ರಿಕ್ ಕ್ಲಾಸನ್ ಅಂತಲೇ ಹೇಳ್ಬೋದು. 42-40 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಹೆನ್ರಿಕ್ ಕ್ಲಾಸನ್ ಅವರು. ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಸಾಹಿಲ್ ಅರೋರಾ ಅನ್ನೋರು ಸಖತ್ತಾಗಿ ಬ್ಯಾಟಿಂಗ್ ಆಡಿ 216 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ಇಲ್ಲಿ RR ಟೀಮ್ಗೆ ಅಂತ ಹೇಳ್ಬೋದು. ಅದು RR ಟೀಮ್ಗೆ ಈಸಿ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಆಡ್ತಿರೋ ರೀತಿ ನೋಡಿದ್ರೆ ಯಾವುದೇ ಟಾರ್ಗೆಟ್ ಆದರೂ ಕೂಡ ಕಮ್ಮಿ ಅಂತ ಅನಿಸುತ್ತೆ. ಆ ರೀತಿ ಬ್ಯಾಟಿಂಗ್ ಆಡುವಂಥ ಕೇಪಬಿಲಿಟಿ ಇರೋದು ಇಲ್ಲಿ RR ಟೀಮ್ಗೆ ಅಂತ ಹೇಳ್ಬೋದು. ಫಸ್ಟ್ ಬಾಲ್ ಸಿಂಗಲ್ ತೆಗೆದು ಕೊಡ್ತಾರೆ ಇಲ್ಲಿ ಪ್ರಫುಲ್ ಹಿಂಗೆ ಅವರು. ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಫಸ್ಟ್ ಬಾಲ್ ಸಿಂಗಲ್ ತೆಗೆದು ಕೊಡ್ತಾರೆ ಯಶಸ್ವಿ ಜೈಸ್ವಾಲ್ ಅವರು ವೈಭವ್ ಸೂರ್ಯವಂಶಿ ಅವರಿಗೆ. ವೈಭವ್ ಸೂರ್ಯವಂಶಿಗೆ ಶಾರ್ಟ್ ಬಾಲ್ ಹಾಕ್ತಾರೆ. ಫಸ್ಟ್ ಬಾಲೇ ಫುಲ್ ಹೊಡೆಯಕ್ಕೆ ಹೋಗ್ಬಿಟ್ಟು ವೈಭವ್ ಸೂರ್ಯವಂಶಿ ಅಲ್ಲೇ ಔಟ್ ಆಗ್ತಾರೆ ಅಂತ ಹೇಳಿ ಅಲ್ಲೇ ಅರ್ಧ ಮ್ಯಾಚ್ ಗೆದ್ದಾಯಿತು ಅಂತ ಹೇಳ್ಬೋದು SRH ಅವರು. ಅದಾದಮೇಲೆ ಸಖತ್ತಾಗಿ ಬೌಲಿಂಗ್ ಮಾಡುತ್ತಾರೆ ಅಂತಲೇ ಹೇಳ್ಬೋದು. ಧ್ರುವ್ ಜುರೇಲ್ ಆಗಿರ್ಬೋದು, ಮತ್ತು ಪ್ರಿಟೋರಿಯಸ್ ಆಗಿರ್ಬೋದು, ರಿಯಾನ್ ಪರಾಗ್ ಆಗಿರ್ಬೋದು, ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ಯಾರು ಕೂಡ ಮೇಜರ್ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಪ್ರಫುಲ್ ಹಿಂಗೆ ಹಾಗೂ ಮತ್ತು ಅಕ್ಯೂಬ್ ಹುಸೇನ್ ಅಂತ ಹೇಳ್ಬೋದು. ಈಗ ಬಿದ್ದಿರೋಂಥ ಆಲ್ ಔಟ್ ಆಗಿದ್ದಾರೆ ಇಲ್ಲಿ RR ಟೀಮ್ ಅವರು. ಆಲ್ ಔಟ್ ಆಗಿರುವಂಥ 10 ವಿಕೆಟ್ಗಳು 8 ವಿಕೆಟ್ ಇವರಿಬ್ಬರು ತೆಗೆದಿದ್ದಾರೆ ಅಂತಂದು ಎಂಥ ಡೆಬ್ಯೂಟ್ ಆಗಿದೆ ಅಂದರೆ ಗುರು. ಒಂದು ಟೈಮಲ್ಲಿ 9 ರನ್ಗೆ 5 ವಿಕೆಟ್ ಬಿದ್ದೋಗಿತ್ತು. ಪವರ್ ಪ್ಲೇನ 5 ವಿಕೆಟ್ ಬಿದ್ದೋಗಿತ್ತು ಅಂತ ಹೇಳ್ಬೋದು. ಅಲ್ಲಿಂದ 100 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ರವೀಂದ್ರ ಜಡೇಜಾ ಹಾಗೂ ಡುನೋವನ್ ಫರೇರಾ ಜೊತೆಗೆ ಸಖತ್ತಾದಂಥ ಪಾರ್ಟ್ನರ್ಶಿಪ್ ಬರುತ್ತೆ. ಅಲ್ಲಿಂದ ಸ್ವಲ್ಪ ಮ್ಯಾಚೇ ಆಗಲ್ಲ ಅಂತ ಗೊತ್ತಾಗೋದ್ಮೇಲೆ ಎಲ್ಲರೂ ಬೀಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಎಂಥ ಸ್ಕಾಟ್ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ವರುಣ್ ಅರುಣ್ ಅವರು. ಯಾಕಂತೇಳಿದ್ರೆ ಪ್ರಫುಲ್ ಹಿಂಗೆ ಅವರು ನೆಕ್ಸ್ಟ್ ಲಾಸ್ಟ್ ಮ್ಯಾಚೇ ಆಡಬೇಕಾಯಿತು, ಆದರೆ ಆಡೋಕ್ಕಾಗಲಿಲ್ಲ ಅಂತ ಜಯದೇವ್ ಉನೇಟ್ಕರ್ನ ಕುಣಿಸಿದ್ರು, ಹರ್ಷಲ್ ಪಟೇಲ್ನ ಕುಣಿಸಿದ್ರು, ಬಿಗ್ ಮೂವ್ನ ಮಾಡಿದರು ಅಂತಲೇ ಹೇಳ್ಬೋದು. ಹಾಗಾಗಿ ಸಖತ್ತಾಗಿ ಕ್ಲಿಕ್ ಆಗಿದೆ ಅಂತಲೇ ಹೇಳ್ಬೋದು. ಪ್ರಫುಲ್ ಹಿಂಗೆ ಹಾಗೂ ಅಕ್ಯೂಬ್ ಹುಸೇನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿ SRH ಟೀಮ್ನ 57 ರನ್ಗಳ ಭರ್ಜರಿ ಜಯ ಗಳಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಅಂತ ನಮ್ಮ RCB ರೆಕಾರ್ಡ್ನ ಮುರಿತಾರೆ ಅಂತ ಅನ್ಸ್ಬಿಟ್ಟಿದೆ. ಯಾಕಂದರೆ 49ಕ್ಕೆ ಆಲ್ ಔಟ್ ಹೋಗ್ತಾರೆ ಅಂತ ಅನಿಸ್ತಿದೆ. ಯಾಕಂದರೆ 9 ರನ್ಗೆ 5 ವಿಕೆಟ್ನ ಕಳ್ಕೊಂಡಿದ್ರು. ಆಮೇಲೆ ತಿರ್ಗಾ 159 ರನ್ಗೆ ಆಲ್ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. 57 ರನ್ಗಳ ಭರ್ಜರಿ ಜಯ ಗಳಿಸಿರೋದು ಇಲ್ಲಿ SRH ಟೀಮ್ ಅಂತ ಹೇಳ್ಬೋದು. ಪ್ರಫುಲ್ ಹಿಂಗೆಗೆ 4 ವಿಕೆಟ್ ಬಿದ್ದಿದೆ, ಮತ್ತು ಅಕ್ಯೂಬ್ ಹುಸೇನ್ಗೆ 4 ವಿಕೆಟ್ ಬಿದ್ದಿದೆ, ಮತ್ತು ಇಶಾ ಮಲಿಂಗ್ ಅವ್ರಿಗೆ 2 ವಿಕೆಟ್ ಬಿದ್ದಿದೆ ಅಂತ ಹೇಳ್ಬೋದು. ಬಿದ್ದಿರೋ 10 ವಿಕೆಟ್ಗಳು ಎಲ್ಲ ಫಾಸ್ಟ್ ಬೌಲರ್ಗಳೇ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ SRH ಟೀಮು. ಇಶಾನ್ ಕಿಶನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು. ಈ ವಿಡಿಯೋ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.